ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ಆಲ್ರೆಡಿ ಒಂದು 3-4 ಡೇಸಿಂದ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಆಗಿತ್ತು, ಸೈನಸ್ ಆಗಿತ್ತು. ಯಾವ ರೀತಿ ಆಗಿತ್ತು, ಏನೆಲ್ಲ ಲಕ್ಷಣಗಳಿತ್ತು, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವತ್ತು ಆ್ಯಕ್ಚುಲಿ ನಂಗೆ ವಿಡಿಯೋ ಮಾಡೋ ಮೂಡೂ ಇರಲಿಲ್ಲ. ಇನ್ನೊಂದು ವೀಕ್ ಸ್ವಲ್ಪ ರೆಸ್ಟ್ ಮಾಡೋಣ, ಅದಾದಮೇಲೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಯಾಕಂದರೆ ಈ ಒಂದು ವಾರದಲ್ಲಿ ನಾನು ಯಾವ ಥರ ವಿಚಾರಗಳನ್ನ ಕೇಳಬಾರ್ದು ಅಂದ್ಕೊತೀನೋ ಆ ಥರ ಒಂದೆರಡು ವಿಷಯಗಳನ್ನ ಕೇಳಿದೆ. ಏನಂದರೆ, ನನಗೆ ಗೊತ್ತಿರೋ ಒಂದಿಬ್ಬರಿಗೆ ಕ್ಯಾನ್ಸರ್ ಆಗಿದೆ. ಒಬ್ರಿಗೆ ಸ್ವಲ್ಪ ಏಜ್ ಆಗಿದೆ, ಅವರು ಮೇಲ್, ಅವ್ರಿಗೆ ಆಲ್ಮೋಸ್ಟ್ 60+ ಇಯರ್ಸ್ ಆಗಿದೆ. ಈ ಮೊದಲು ಅವ್ರಿಗೆ ಒಂದು ಸಲ ಥೈರಾಯ್ಡ್ ಕ್ಯಾನ್ಸರ್ ಆಗಿತ್ತು, ಇವಾಗ ಮತ್ತೆ ಆಗಿದೆ. ಅದೊಂದು ಕಡೆ ಮನಸ್ಸಿಗೆ ಬೇಜಾರಾಗಿತ್ತು. ಆ ಗ್ಯಾಪಲ್ಲಿ ನನಗೆ ಸ್ವಲ್ಪ ವೈರಲ್ ಇನ್ಫೆಕ್ಷನ್ನು ಕೂಡ ಆಯಿತು. ಅದರಿಂದ ಸ್ವಲ್ಪ ಅದನ್ನು ಮರೆಯೋಷ್ಟರಲ್ಲೇ ಒಬ್ಬರು ಲೇಡಿ, ಅವರು ಅಂದರೆ ನನ್ನ ರೆಗ್ಯುಲರ್ ಫಾಲೋವರ್ ಕೂಡ ಇದ್ದಾರೆ. ಅವರು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನಾನು ಫಸ್ಟೇ ನೋಡಿದ್ದಾರೆ. ಅವರು ಒಂದು 2-3 ಡೇಸ್ ಬ್ಯಾಕಲ್ಲಿ ನನಗೆ ಒಂದ್ಸಲ ಯೂಟ್ಯೂಬ್ ಕಮೆಂಟ್ಸಲ್ಲಿ ಪಿಂಗ್ ಮಾಡಿದರು, ನನಗೆ ಕ್ಯಾನ್ಸರ್ ಆಗಿದೆ, ಯಾವ ಥರ ಇರುತ್ತೆ, ಏನು ಒಂದು ವಿಡಿಯೋ ಮಾಡಿ ನನಗೆ ಇನ್ನೊಂದು ಸ್ವಲ್ಪ ಬ್ರೀಫಾಗಿ, ಈ ಥರ ಏನೋ ಸ್ವಲ್ಪ ಕೇಳಿದರು. ನಾನು ಅದನ್ನು ನೋಡಿದ್ದೆ. ಬಟ್ ಆದರೆ ನನಗೆ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಆಗಿತ್ತು, ಮತ್ತು ಒಂದು ಸೈಡ್ ದವಡೆ ಎಲ್ಲ ತುಂಬ ನೋವು ಬಂದುಬಿಟ್ಟಿತ್ತು, ಮಾತಾಡೋದು ಕೂಡ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡಿರಲಿಲ್ಲ. ನೆನ್ನೆ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ಹೇಳಿದರು, ಈ ಥರ ಒಂದು ಕ್ಯಾನ್ಸರ್ ಆಗಿದೆ, ಹೇಗಿರುತ್ತೆ ಫಸ್ಟ್ ಕೀಮೋ, ಈ ಥರ ಎಲ್ಲ ಕೇಳಿದ್ರು. ಏನಾಯಿತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಆಕೆ ಹೆಸರು ಏನೂ ತೊಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅನಿಸ್ತಂದರೆ, ಇಷ್ಟು ವರ್ಷದಲ್ಲಿ ನಾನೇನು ಅನುಭವಿಸಿದ್ದೆ ಅದನ್ನು ಇವಾಗ ಅವ್ರು ಅನುಭವಿಸ್ತಿದ್ದಾರೆ ಅಂತ ಅನ್ನಿಸ್ತು. ಎಕ್ಸಾಕ್ಟ್ ಸೇಮ್ ಸಿಚುವೇಶನಲ್ಲಿದ್ದಾರೆ. ಒಂದು 80% ಅವ್ರಿಗೂ ನನಗೂ ಎಲ್ಲ ಮ್ಯಾಚ್ ಆಗ್ತಿತ್ತು. ಅದಕ್ಕೆ ನನಗೆ ಸ್ವಲ್ಪ ಮನಸ್ಸಿಗೆ ನೆನ್ನೆ ಆ ವಿಚಾರ ಕೇಳಿದಾಗಿಂದ ಒಂಥರ ಬೇಜಾರು, ಮನಸ್ಸಲ್ಲಿ ಏನೋ ಒಂಥರ ಭಯ, ಗೊಂದಲ ಇದೆಲ್ಲ ಜಾಸ್ತಿ ಆಗಿತ್ತು. ಅದಕ್ಕೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ. 30-32 ಇಯರ್ಸ್ ಇರ್ಬೋದು. ಅವ್ರಿಗೆ 2 ಹೆಣ್ಮಕ್ಳು ಕೂಡ ಇದ್ದಾರೆ, ಮದುವೆ ಆಗಿದೆ, 2 ಹೆಣ್ಮಕ್ಳಿದ್ದಾರೆ. ಅವ್ರ ಬಗ್ಗೆ ಅಷ್ಟೊಂದು ಪರ್ಸ್ನಲಾಗಿ ಹೇಳೋದು ಬೇಡ ಅನಿಸುತ್ತೆ. ಅವ್ರಿಗೆ ಈ ಅಕ್ಯೂಟ್ ಲ್ಯುಕೇಮಿಯಾ ಅಂತ ಆಗಿದೆ. ಸೊ ಅವ್ರಿಗೆ ಹಿಂಗೆ ಗೊತ್ತಾಯಿತು ಅಂತೆಲ್ಲ ಅವರೇ ಹೇಳಿದ್ದು. ಫ್ಯೂಚರಲ್ಲಿ ಅವರು ನಂತರನೇ ವೀಡಿಯೋಸ್ ಮಾಡಲಿ. ಬಟ್ ಒಂದಷ್ಟು ಲಕ್ಷಣಗಳು ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಒಂದು 2 ಮಂತ್ಸಿಂದ ವಾಮಿಟಿಂಗು, ಟಯರ್ಡ್ನೆಸ್ಸು, ಈ ಥರ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗ್ತಾಯಿತ್ತು. ಸರಿಯಾಗಿ ಫುಡ್ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಒಂಥರ ಫೆಟಿಕ್ ಥರ ಆಗಿದೆ, ಅಪಟೈಟಿಸ್ ಆಗಿದೆ ಅವ್ರಿಗೆ. ಅವರು ಅದನ್ನು ಏನು ಇಗ್ನೋರ್ ಮಾಡಿಲ್ಲ. ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಹೇಳ್ಕೊಂಡಿದ್ದಾರೆ ಈ ಥರ ಎಲ್ಲ ಆಗಿದೆ ಅಂತ. ಬಟ್ ಡಾಕ್ಟರ್ಗೂ ಅಷ್ಟೇ ಇನಿಷಿಯಲಲ್ಲಿ ಅದನ್ನು ಡಯಾಗ್ನೋಸ್ ಮಾಡೋದಕ್ಕಾಗಿಲ್ಲ. ಅಂದರೆ ಏನೋ ಹೊಟ್ಟೆ ರಿಲೇಟೆಡ್ ಯಾವುದೋ ಒಂದು ಸಮಸ್ಯೆ ಇರ್ಬೋದು, ಏನೋ ಸ್ಟೋನ್ಸ್ ಆಗಿರ್ಬೋದು ಅಂತ ಹೇಳಿ ಫಸ್ಟು ಸ್ಟೊಮಕ್ ಸ್ಕ್ಯಾನ್ಸು ಎಲ್ಲ ಮಾಡಿದ್ದಾರೆ. ಅದಾದಮೇಲೆ ಲಿವರ್ ಫಂಕ್ಷನ್ ಟೆಸ್ಟು ಇದನ್ನೆಲ್ಲ ಮಾಡಿದ್ದಾರೆ. ಅಪೆಂಡಿಕ್ಸ್ ಅಂತ ಹೇಳಿ ಅದಕ್ಕೂ ಒಂದಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಆಕೆಗೆ ಒಂದು 4-5 ಇಯರ್ಸಿಂದ ಆಕೆಗೆ ಪೀರಿಯಡ್ಸ್ ಟೈಮಲ್ಲಿ ಹೆವಿ ಬ್ಲೀಡಿಂಗ್ ಆಗಿದೆ, ವಿತ್ ಕ್ಲೋಟ್ಸ್ ಆಗಿದೆ. ಒಂದು ಎವ್ರಿ ಹಾಫ್ ಆನ್ ಅವರ್ಗೆ ಒಂದ್ಸಲ ಪ್ಯಾಡ್ ಚೇಂಜ್ ಮಾಡ್ತಿರ್ಬೇಕು, ಈ ಥರ ಆಕೆಗೆ ಆಗಿದೆ. ಅದನ್ನು ಕೂಡ ತೋರಿಸ್ಕೊಂಡಾಗ ಡಾಕ್ಟರ್ ಅದನ್ನು ಕನ್ಸಲ್ಟ್ ಮಾಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಂತ ಹೇಳಿ ಒಂದಷ್ಟು ಟ್ಯಾಬ್ಲೆಟ್ಸನ್ನು ಕೂಡ ಕೊಟ್ಟಿದ್ದಾರೆ, ಸರಿ ಹೋಗುತ್ತೆ ಅಂತ ಹೇಳಿ. ಒಂದಷ್ಟು ಆ ಥರ ಟ್ಯಾಬ್ಲೆಟ್ಸಲ್ಲೇ ಮ್ಯಾನೇಜ್ನ ಅದನ್ನು ಮಾಡಿದ್ದಾರೆ. ಈ ಥರ ಎಲ್ಲ ಒಂದಷ್ಟು ಸಿಂಪ್ಟಮ್ಸ್ ಆಗಿದೆ. ವಾಮಿಟಿಂಗು, ನಾಸಿಯಾ, ಫ್ಯಾಟಿಗೂ ಕೂಡ ಆಗಿದೆ ಅವ್ರಿಗೆ, ಟಯರ್ಡ್ನೆಸ್ಸು ಕೂಡ ಆಗಿದೆ. ಈ ಒಂದು 2 ತಿಂಗಳಲ್ಲಿ ಅವ್ರಿಗೆ ಜನವರಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಒಂದು ಸ್ವಲ್ಪ ಜಾಸ್ತಿ ಅನಿಸಿದೆ ಅದೆಲ್ಲ. ಅವ್ರಿಗೆ ತುಂಬ ವೆಯ್ಟ್ ಲಾಸು ಕೂಡ ಆಗಿಬಿಟ್ಟಿದ್ದಾರೆ. ಆಮೇಲೆ ಎಲ್ಲಿ ಕನ್ಸಲ್ಟ್ ಮಾಡಿದ್ರು ಡಾಕ್ಟ್ರಿಗೆ ಅವ್ರಿಗೂ ಕೂಡ ಸರಿಯಾಗಿ ಐಡೆಂಟಿಫೈ ಮಾಡೋದಕ್ಕಾಗ್ತಿಲ್ಲ. ಮತ್ತು ಬ್ಲಡ್ ಟೆಸ್ಟ್ಗಳು ಕೂಡ ಮಾಡಿದ್ದಾರೆ. ಬ್ಲಡ್ ಟೆಸ್ಟಲ್ಲಿ ಒಂದು ಸ್ವಲ್ಪ ಲಿವರ್ ರಿಲೇಟೆಡ್ ಒಂದು ಸ್ವಲ್ಪ ಆಲ್ಬಮಿನ್ಸು, ಪ್ರೋಟೀನ್ಸ್ ಏನಿರುತ್ತೆ, ಒಂದು ಸ್ವಲ್ಪ ವೇರಿಯೇಷನ್ಸ್ ಕಾಣಿಸಿದೆ. ಅದು ಬಿಟ್ಟರೆ ವೈಟ್ ಬ್ಲಡ್ ಸೆಲ್ ಸ್ವಲ್ಪ ಕಡಿಮೆ ಇದೆ. ಮಿಕ್ಕಿದೆಲ್ಲ ನಾರ್ಮಲ್ ಇರೋ ಥರ ಅವ್ರಿಗೆ ಅದರಲ್ಲಿ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗಿದೆ. ನಾರ್ಮಲ್ ಬ್ಲಡ್ ಟೆಸ್ಟ್ CBC ಏನು ಮಾಡಿಸ್ತೀವಿ ಅದರಲ್ಲಿ. ಜೊತೆಗೆ CT ಸ್ಕ್ಯಾನ್ ಮಾಡಿಸಿದ್ದಾರೆ. CT ಸ್ಕ್ಯಾನಲ್ಲಿ ಅವ್ರಿಗೆ ಲಿವರ್ ಸ್ವಲ್ಪ ದೊಡ್ಡ ಆಗಿರೋ ಥರ ಗೊತ್ತಾಗಿದೆ. 16.5, ಅದಾದಮೇಲೆ 18, 20, 23
ಈ ಥರ ತುಂಬ ದೊಡ್ಡ ಆಗಿದೆ. ಜೊತೆಗೆ ಸ್ಪ್ಲೀನ್ ಸೈಜು ಕೂಡ ಸ್ವಲ್ಪ ದೊಡ್ಡ ಆಗಿದೆ. ಇದನ್ನೆಲ್ಲ ನೋಡಿಬಿಟ್ಟು ಫೈನಲಿ ಒಬ್ಬರು ಡಾಕ್ಟ್ರ್ ಅವ್ರಿಗೆ ಹೇಳ್ತಾರೆ, ಇದು ಸಮಥಿಂಗ್ ಎಪ್ಟಮಾಲಜಿ ಡಿಪಾರ್ಟ್ಮೆಂಟಿಗೆ ನೀವು ಕನ್ಸಲ್ಟ್ ಮಾಡಿ, ಒಂದು ಡಾಕ್ಟರ್ನ ರೆಫರೆನ್ಸ್ ಕೊಟ್ಟಿದ್ದಾರೆ, ಸ್ಪರ್ಶ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ. ಸೊ ಅವ್ರು ಅಲ್ಲಿಗೆ ಹೋಗಿ ತೋರಿಸಿದ್ದಾರೆ. ಆ ಡಾಕ್ಟರ್ಗೆ ಈ ಮೊದಲೇ ಆ ಥರ ಒಂದಷ್ಟು ಸಿಂಪ್ಟಮ್ಸ್ ಇರುವಂಥ ಪೇಷಂಟ್ ಬಂದಿದ್ದಾರೆ. ಅವರು ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇವ್ರಿಗೆ ಹೇಳಿದ್ದಾರೆ, ಮೈಟ್ ಬಿ ಲಿಂಫೋಮಾ ಇಲ್ಲ ಲುಕೇಮಿಯಾ, ಇದರಲ್ಲಿ ಯಾವುದಾದ್ರೂ ಒಂದು ಇರ್ಬೋದು ಅಂತ ಹೇಳಿ. ಅವರು ಸಸ್ಪೆಕ್ಟ್ ಮಾಡಿರೋದು ಲಿಂಫೋಮಾ ಅಂತ ಹೇಳಿ ಸಸ್ಪೆಕ್ಟ್ ಮಾಡಿದ್ದಾರೆ. ಅದಾದಮೇಲೆ ಫರ್ದರ್ ಟೆಸ್ಟ್ಗಳನ್ನ ಮಾಡಿದ್ದಾರೆ, ಬ್ಲಡ್ ಟೆಸ್ಟು ಇದನ್ನೆಲ್ಲ ಇನ್ನೂ ಡೆಪ್ತಾಗಿ ಮಾಡಿದ್ದಾರೆ. ಲಿಂಫೋಮಾ ಇಟ್ಸ್ ಡಿಫ್ರೆಂಟ್. ನಮಗೆ ಮಾಡೋದು ಒಂದು ಹೈ ಲೆವೆಲ್ ಬ್ಲಡ್ ಟೆಸ್ಟು, ತುಂಬ ಇನ್ಡೆಪ್ತ್, ವೆರಿ ರೇರ್ ಅದನ್ನು ಮಾಡೋದು. ಒಂದಷ್ಟು ಮಾಡಿಸಿದ್ರು ನನಗೆ, HIV ಟೆಸ್ಟು ಕೂಡ ಮಾಡಿಸಿದ್ರು, ಹೆಪಟೈಟಿಸ್ B ವೈರಸ್ ಏನಾದರೂ ಇನ್ಫೆಕ್ಟ್ ಆಗಿದೆಯಾ ಅಂತ ಹೇಳಿ ಮಾಡಿದರು, ಪೆಟ್ ಅಂತ ಹೇಳಿ ಅಂದರೆ ನಮ್ಮ ಬ್ಲಡ್ಡು ಎಷ್ಟು ಸ್ಪೀಡಾಗಿ ಕ್ಲೋಟ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಒಂದು ಟೆಸ್ಟು, ಇದನ್ನೆಲ್ಲನೂ ಕೂಡ ಮಾಡಿದರು. ಅದೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಇತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಇವ್ರಿಗೆ ಆ ಥರ ಒಂದಷ್ಟು ಇನ್ನೂ ಇನ್ಡೆಪ್ತಾಗಿ ಒಂದಷ್ಟು ಬ್ಲಡ್ ಟೆಸ್ಟ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಅವ್ರಿಗೆ ಈ ಥರ ಅಕ್ಯೂಟ್ ಲುಕೇಮಿಯಾ ಅಂತ ಹೇಳಿ ಇದು ಗೊತ್ತಾಗಿದೆ ಅವ್ರಿಗೆ. ನನಗೆ ಆಕೆ ಹೇಳಿದಂಗೆ ಆಕೆಗೂ ಕೂಡ ಅದೊಂಥರ ಆಶ್ಚರ್ಯ, ಯಾಕೆ ಹಿಂಗಾಗಿರ್ಬೋದು ಅಂತ ಹೇಳಿ. ಈ ಮೊದಲೇ ಅವ್ರ ತಾಯಿಗೂ ಕೂಡ ಆಗಿದೆ, ಅಂದರೆ ಲುಕೇಮಿಯಾ ಅಲ್ಲ, ಅವ್ರಿಗೆ ಬೇರೆ ಒಂದು ಥೈರಾಯ್ಡ್ ಕ್ಯಾನ್ಸರ್ ಆಗಿದೆ. ಅವರು ಥೈರಾಯ್ಡ್ ಕ್ಯಾನ್ಸರಿಂದ 1.5 years ಆದಮೇಲೆ ಅವರು ತೀರ್ಕೊಂಡಿದ್ದಾರೆ. ಆಕೆಗೆ ಈ ಸದ್ಯದಲ್ಲಿ ಈ ಕಡೆ ತಂದೆ ತಾಯಿ ರಿಲೇಷನ್ ಕಡೆನೂ ಕೂಡ ಯಾರೂ ರಿಲೇಟಿವ್ಸ್ ಇಲ್ಲ. ಜೊತೆಗೆ ಈ ಕಡೆ ಗಂಡನ ಸೈಡು ಕೂಡ ಅಪ್ಪ ಅಮ್ಮ ಇಬ್ಬರು ಕೂಡ ತೀರ್ಕೊಂಡಿದ್ದಾರೆ. ಈಗ ನೋಡ್ಕೊಳ್ಳೋದಕ್ಕೆ ಇರೋದು ಹಸ್ಬೆಂಡ್ ಒಬ್ಬರೇ, ಅವರೇ ವರ್ಕ್ ಮಾಡ್ತಿರೋದು ಈ ಸದ್ಯದ ಪರಿಸ್ಥಿತಿನಲ್ಲಿ. ಈಕೆ ಒಂಥರ ಹೌಸ್ ವೈಫ್ ಥರ ಇದ್ದರು. ಇಬ್ಬರು ಮಕ್ಕಳಿದ್ದಾರೆ, ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಆಗೋಗುತ್ತೆ. ಈಗ ಅವ್ರ ಹಸ್ಬೆಂಡು ಕೂಡ ಕೆಲಸ ಬಿಟ್ಟು ಇವ್ರನ್ನ ನೋಡ್ಕೋಬೇಕು. ಆಬ್ವಿಯಸ್ಲಿ ನೋಡ್ಕೊಳ್ಳೇಬೇಕು, ಇದರಲ್ಲಿ ಯಾವುದೇ ರೀತಿ ಇದಿಲ್ಲ. ಡಾಕ್ಟರ್ ಆಲ್ರೆಡಿ ಹೇಳಿದಾರಂತೆ, ಏನೋ ಇನ್ಫೆಕ್ಷನ್ ಆಗದಿರೋ ಥರ ನೀವು ಇರಬೇಕು ಅಂತ. ಆಕೆ ನನ್ನನ್ನು ಕೇಳಿದರು, ಏನೋ ಒಂದು ವಿಡಿಯೋ ಮಾಡಿ ನೀವು ಫಸ್ಟ್ ಕೀಮೋ ಹೇಗಿರುತ್ತೆ ಅಂತೇಳಿ. ಈಗ ಆಲ್ರೆಡಿ ತುಂಬ ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ ಹಾಸ್ಪಿಟಲ್ಗೆ. ಫಸ್ಟ್ ಕೀಮೋ ಹೇಗಿರುತ್ತೆ ಅಂತ ಎಲ್ಲ ಕೇಳಿದ್ರು. ಫಸ್ಟ್ ಕೀಮೋ ಏನೂ ಇರೋದಿಲ್ಲ, ಅವ್ರಿಗೆ ಆಲ್ರೆಡಿ ಡಾಕ್ಟರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪಿಕ್ಲೈನರ್ ಹಾಕ್ತೀವಿ ಮತ್ತು ವೀಕ್ಲಿ ಒನ್ಸ್ ನಿಮಗೆ ಕೀಮೋ ಕೊಡ್ತೀವಿ ಅಂತ. ಮೇ ಬಿ ಅವ್ರ ಬಾಡಿ ಅದನ್ನು ಅಷ್ಟೊಂದು ಡೋಸ್ ಒಂದೇ ಸಲ ಕೊಟ್ಟರೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ವೀಕ್ಲಿ ವೈಸ್ ಅವ್ರಿಗೆ ಕೀಮೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೆ 15 days ಒನ್ಸ್ ಇತ್ತು. 15 days ಆದಮೇಲೆ ನಾನೊಂದು ಬ್ಲಡ್ ಟೆಸ್ಟು ಎಲ್ಲ ಮಾಡಿಸಿ ನಾನು ಸ್ಟೇಬಲ್ ಆಗಿದ್ದೀನಿ ಅಂತ ಹೇಳಿದರೆ ನನಗೆ ಕೀಮೋ ಕೊಡ್ತಿದ್ರು. ಇಲ್ಲ ಅಂದಿದ್ರೆ ನನಗೂ ಕೂಡ ಈ ಥರ ವೀಕ್ಲಿ ವೈಸೇ ಸ್ಪ್ಲಿಟ್ ಮಾಡ್ತಿದ್ರು ಅಂತ ಅನಿಸುತ್ತೆ. ಆಕೆಗೆ ಆ ರೀತಿ ಆಗಿದೆ. ಕೀಮೋ ವೈಸ್ ಏನೂ ಇಲ್ಲ, ಫಸ್ಟ್ ಡೇ ಹೋಗ್ತಾರೆ, ಒಂದು ಪಿಕ್ಲೈನರ್ ಹಾಕ್ತಾರೆ, ಒಂದು ಅದೊಂಥರ ಒಂಥರ ಆಪ್ರೇಷನ್ ಥರನೇ ಹೇಳ್ಬೋದು. ಒಂದು ಸ್ವಲ್ಪ ಸೆಟಪ್ ಮಾಡಿರ್ತಾರೆ. ಆ ಥರ ರೇಡಿಯಾಲಜಿ ಒಂದು ರೂಮ್ ಇರುತ್ತೆ, ಅದರಲ್ಲಿ ಮಾಡ್ತಾರೆ ಪಿಕ್ಲೈನರು. 1 year ಆಯಿತು ಗೈಸ್, ಇಲ್ಲಿ ಹಾಕಿದ್ರು ನನಗೆ. ಏನಿಲ್ಲ, ಹ್ಯಾಂಡ್ ಮೂಮೆಂಟ್ ಎಲ್ಲ ಮಾಡ್ಬೋದು. ಫಸ್ಟ್ 1 or 2 days ಸ್ವಲ್ಪ ಕಷ್ಟ ಅನಿಸುತ್ತೆ, ಹೊಸದಲ್ವಾ, ನಮಗೆ ಕೈ ಎತ್ತೋದಕ್ಕೂ ಕೂಡ ಭಯ ಆಗ್ತಿರುತ್ತೆ. ಬಟ್ ತುಂಬ ಪೇಯ್ನ್ ಆಗಿಬಿಡುತ್ತೆ, ಯಾಕಂದರೆ ನಾವು ಏನೋ ಹ್ಯಾಂಡ್ ಮೂಮೆಂಟ್ ಮಾಡಿಲ್ಲ ಅಂದರೆ ಹ್ಯಾಂಡ್ ಪೇಯ್ನ್ ಆಗೋಗುತ್ತೆ. ಹ್ಯಾಂಡ್ ಮೂಮೆಂಟ್ ಮಾಡಬೇಕು, ಅವ್ರು ಹೇಳಿರ್ತಾರೆ ಕೈ ಎತ್ಬೋದು, ಇಳಿಸ್ಬೋದು, ಎಲ್ಲ ಕೆಲಸ ಮಾಡ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾವುದೇ ರೀತಿ ಇನ್ಫೆಕ್ಷನ್ ಆಗದಿರೋ ಥರ, ವಾಟರ್ ಬೀಳದೇ ಇರೋ ಥರ ನೋಡ್ಕೊಳ್ಳಿ ಅಂತ. ಆ ಥರ ಆ ಥರ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ಏನೂ ಇಲ್ಲ, ಆರಾಮಾಗಿರ್ಬೋದು. ಸೊ ಅವ್ರಿಗೂ ಸೇಮ್ ನಂತರನೇ ಟ್ರೀಟ್ಮೆಂಟು, ಸೇಮ್ ಇಲ್ಲಿ ಪಿಕ್ಲೈನರ್ ಹಾಕಿರ್ತಾರೆ, ಇಲ್ಲೇ ಮೆಡಿಸಿನ್ ಪಾಸ್ ಆಗುತ್ತೆ. ಆಲ್ಮೋಸ್ಟ್ ನಿಯರ್ ಈ ಕಡೆ ಚೆಸ್ಟ್ ಏರಿಯಾದಲ್ಲೇ ಅವ್ರಿಗೆ ಮೆಡಿಸಿನ್ ಪಾಸ್ ಆಗುತ್ತೆ. ಕೀಮೋ ಅಂತ ಹೇಳಿದರೆ ಒಂದಷ್ಟು ಎಕ್ಸ್ಪೆಂಡಿಚರ್ಸ್ ಎಷ್ಟಾಗಿರುತ್ತೆ ಅಂತ ಎಲ್ಲ ಹೇಳಿದರೆ ಒಂದು 15 to 20 ಲಕ್ಷ ಆಗ್ಬೋದು, ಈ ಥರ ಎಲ್ಲ ಹೇಳಿದ್ದಾರೆ. ಇನ್ನೂ ಜಾಸ್ತಿನೂ ಕೂಡ ಆಗ್ಬೋದು, ಯಾಕಂದರೆ ಇವತ್ತಿನ ಹಾಸ್ಪಿಟಲ್ಗಳು ಹೆಂಗೆ ಅಂತ ಹೇಳೋದಕ್ಕಾಗಲ್ಲ. ನನಗೂ ಅಷ್ಟೇ ಡಾಕ್ಟ್ರು ಒಂದು ಅಂದಾಜು ಹೇಳಿದರು, 16 to 20 ಆಗೇ ಆಗುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಅಂತ ಹೇಳಿ. ಇದುವರೆಗೂ ನಾನು ಇನ್ಕ್ಲೂಡಿಂಗ್ ಟೆಸ್ಟು, ರೆಗ್ಯುಲರ್ ಥೈರಾಯ್ಡ್ ಟೆಸ್ಟು, ಯೂಟ್ರಸ್ ಟೆಸ್ಟು, ಅದು ಇದು, ಈ ವೈರಲ್ ಇನ್ಫೆಕ್ಷನ್ಸು ಎಲ್ಲ ಸೇರಿ 23+ ನಡೀತಿದೆ. ಎಲ್ಲರಲ್ಲೂ ಕಾಮನ್ ಆಗಿ ನೋಡಿದ್ದಂದರೆ ಯಾರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿಲ್ಲ. ಯಾರಿಗೆ ಕ್ಯಾನ್ಸರ್ ಆಗಿರಲಿ, ವೆರಿ ರೇರ್ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿರೋಂಥವ್ರು. ಯಾಕೆ ಅಂತ ನನಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ನಾನು ಕೂಡ ಮಾಡಿಸಿಲ್ಲ.
ಜಸ್ಟ್ ಇದೆ ಹಿಂಗೆ ಇಮ್ಯಾಜಿನೇಷನ್, ನಾವು ತುಂಬ ಇವತ್ತು ಚೆನ್ನಾಗಿದ್ದೀವಿ, ನಮ್ಗೇನೂ ಆಗಲ್ಲ, ಇವಾಗ ಏನಾಗ್ಬಿಡುತ್ತೆ ಅನ್ನೋ ಥರ ಒಂಥರ ಮನಸ್ಥಿತಿ. ಅವರು ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡಿಲ್ಲ. ನಾನು ಮಾತಾಡಿದಂಥ ಇಬ್ರಿಗೂ ಏನು ಕ್ಯಾನ್ಸರ್ ಆಗಿದೆ ಅಂತ ಹೇಳಿದೆ, ಇಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡಿಲ್ಲ. ಸೊ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ನಿಜವಾಗ್ಲೂ ಒನ್ ಸೈಡ್ ರಿಲೀಫ್. ಅದು ಟ್ರೀಟ್ಮೆಂಟ್ ಯಾವುದೋ ಒಂದು ಹೈ ಲೆವೆಲ್ ಹಾಸ್ಪಿಟ್ಲಲ್ಲಿ ತೊಗೊಂಡ್ರೂ ಪರವಾಗಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಎಷ್ಟು ಎಕ್ಸ್ಪೆನ್ಸ್ ಆದ್ರೂ ಐ ವಿಲ್ ಅಫರ್ ಅನ್ನೋ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಇವಾಗ ನಾವೇ ಅದನ್ನ ಅಮೌಂಟನ್ನು ಹೊಂದಿಸ್ಬೇಕು, 15-20 ಲಕ್ಷ ಇಲ್ಲ ಇನ್ನೂ ಜಾಸ್ತಿ ಆಗ್ಬೋದು, ಅದನ್ನೆಲ್ಲ ನಾವೇ ಹೊಂದಿಸ್ಬೇಕು, ನಾವೇ ಟ್ರೀಟ್ಮೆಂಟ್ ತೊಗೋಬೇಕು, ಆ ಪೇನನ್ನು ಕೂಡ ನಾವೇ ಭರಿಸ್ಬೇಕು ಅಂದಾಗ ಒಂಥರ ಅದು ಮನಸ್ಸಿಗೆ ತುಂಬ ಕಷ್ಟ ಅನಿಸುತ್ತೆ. ಟ್ರೀಟ್ಮೆಂಟ್ ತೊಗೊಳ್ಳೋದು ಅಷ್ಟೇ, ನಮಗೊಂಥರ ಮನಸ್ಸಿಗೆ ಇಷ್ಟನೇ ಇರಲ್ಲ, ಅಯ್ಯೋ ನನಗೆ ಯಾವ ಟ್ರೀಟ್ಮೆಂಟು ಬೇಡ, ಯಾವ ಸಾಲಗಳು ಬೇಡ, ಬಿಟ್ಬಿಡೋಣ ಅಂತ ಅನಿಸುತ್ತೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರೇ ಇರಲಿ, ಯಾರೇ ಆಗಿರಲಿ, ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಬಿಟ್ಬಿಡಿ, ಇಲ್ಲ ಅನ್ಸಬ್ಸ್ಕ್ರೈಬ್ ಆದರೂ ಮಾಡಿ, ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದು ರಿಕ್ವೆಸ್ಟ್, ನೀವು ಎಷ್ಟೇ ಏಜ್ ಆಗಿರಲಿ ಇಲ್ಲ ತುಂಬ ಕಡಿಮೆ ಏಜ್ ಆದರೂ ಆಗಿರಲಿ, ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ತಪ್ಪದೇ ಮಾಡಿಸ್ಕೊಳ್ಳಿ. ಅದನ್ನು ಇಗ್ನೋರ್ ಮಾಡಬೇಡಿ. ನಾನು ಈ ತಿಂಗಳು ಮಾಡಿಸ್ತೀನಿ, ನೆಕ್ಸ್ಟ್ ತಿಂಗಳು ಮಾಡಿಸ್ತೀನಿ, ಇಲ್ಲ ಇನ್ನೊಂದು 6 ತಿಂಗಳು ಬಿಟ್ಟು ಮಾಡಿಸ್ತೀನಿ, ನನಗೇನೋ ಒಂದು ಪರ್ಸ್ನಲ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದೆ, ಅದು ಮುಗ್ದಾದ್ಮೇಲೆ ತೀರಿಸ್ತೀನಿ, ಈ ಥರ ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಹೆಲ್ತ್ ಇನ್ಶೂರೆನ್ಸನ್ನ ಫಸ್ಟ್ ಮಾಡಿಸ್ಕೊಳ್ಳಿ. ಆ ಸ್ಕೀಮ್ಸ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಓದಿ, ಡೇ 1ಇಂದ ಕವರ್ ಆಗೋ ಥರ ನೀವು ಸ್ಕೀಮ್ಸನ್ನು ತೊಗೊಳ್ಳಿ. ಯಾವುದೇ ರೀತಿ ವೆಯ್ಟಿಂಗ್ ಪೀರಿಯಡ್ ಇರಬಾರ್ದು. 3 ಇಯರ್ಸ್ ಆದಮೇಲೆ ಕವರ್ ಆಗುತ್ತೆ, 6 ಇಯರ್ಸ್ ಆದಮೇಲೆ ಕವರ್ ಆಗುತ್ತೆ, ಈ ಥರ ಸ್ಕೀಮ್ಗಳನ್ನ ತೊಗೋಬೇಡಿ. ಎಲ್ಲೋ 1 or 2 thousandನಲ್ಲಿ ವೇರಿಯೇಷನ್ಸ್ ಇರುತ್ತೆ, ಅದನ್ನು ನೋಡಿ ಡೇ 1ಇಂದ ಕವರ್ ಆಗೋ ಥರ, ನಿಮಗೆ ಎಲ್ಲ ರೀತಿ ಟ್ರೀಟ್ಮೆಂಟ್ ಸಿಗೋ ಥರ ಅನ್ಲಿಮಿಟೆಡ್ ಕವರೇಜ್ ಇರುವಂತಹ ಒಂದಷ್ಟು ಇನ್ಶೂರೆನ್ಸ್ ಪಾಲಿಸಿಗಳನ್ನ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ತಪ್ಪದೇ ತಗೊಳ್ಳಿ. ಇದರಿಂದ ನೀವು ಮುಂದೆ ಫ್ಯೂಚರಲ್ಲಿ ಯಾವ್ದು ಕ್ಯಾನ್ಸರ್ ಅಂತಲೇ ಅಲ್ಲ, ಅದಕ್ಕಿಂತ ಇನ್ನೂ ಎಂಥ ವರ್ಸ್ಟ್ ರೋಗ ಬಂದ್ರೂ ನೀವು ಅದನ್ನು ಸಹಿಸ್ಕೊಳ್ಳೋಂಥ ಶಕ್ತಿ ದೇವ್ರು ನಿಮಗೆ ಕೊಟ್ಟೇ ಕೊಡ್ತಾನೆ, ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ. ಯಾಕಂದರೆ ಇವತ್ತಿನ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆ ಥರ ಇದೆ, ಬಟ್ ಎಕ್ಸ್ಪೆನ್ಸಿವ್ ಇದೆ. ಸೊ ನಾನು ಅಷ್ಟೇ, ನಾನು ಇದೊಂದು ತಪ್ಪನ್ನು ಮಾಡಿದ್ದೆ, ಬಟ್ ದೇವರೇನೋ ಒಂದು ಸ್ವಲ್ಪ ದಾರಿನ ನನಗೂ ತೋರಿಸ್ಕೊಟ್ಟ. ಇವಾಗ ನಾನು ಅದನ್ನು ಅರ್ಥಕೊಂಡಿದ್ದೀನಿ. ಸ್ವಲ್ಪ ದಿವಸ ನಂದು 1 or 2 years ನಂದು ಎಲ್ಲ ಕ್ಯೂರ್ ಕಂಪ್ಲೀಟ್ ಅಂತ ಡಾಕ್ಟರು ಫೈನಲ್ ಡಿಕ್ಲರೇಷನ್ ಮಾಡಿದ ಮೇಲೆ ನನಗೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಂಥ ಒಂದು ಅವಕಾಶ ಸಿಗುತ್ತೆ. ಆವಾಗ ತಪ್ಪದೇ ಇನ್ಶೂರೆನ್ಸನ್ನು ಮಾಡಿಸ್ಕೊತೀನಿ. ಅದು ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿರಲಿ, ಏನಿರಲ್ಲ ಗೈಸ್, ನಿಮ್ಗೇನಾದರೂ ಒಂದು 30 ವರ್ಷ ಇದ್ದೀರಾ ನೀವು ಅಂತ ಅಂದರೆ ಅನ್ಲಿಮಿಟೆಡ್ ಕವರೇಜ್, ಈ ಯಾಕೋ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಬಜಾಜ್ ಇರ್ಬೋದು, ಇದರಲ್ಲಿ ತೊಗೊತೀರಾ ಅಂದರೆ 30 ವರ್ಷದ ಒಳಗಡೆ ಇದ್ದೀರಾ ಅಂದರೆ ನಿಮಗೆ ಪ್ರೀಮಿಯಮು 10,000-12,000. ಈಗ ಗೌರ್ಮೆಂಟು ಕೂಡ GSTನ ಆ್ಯಡ್ ಮಾಡೋದಿಲ್ಲ. ನಾವೇನಾದರೂ ಇನ್ಶೂರೆನ್ಸನ್ನು ತೊಗೊಳ್ತೀವಿ ಅಂದರೆ, ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ತೀವಿ ಅಂದರೆ GSTನೂ ಕೂಡ ಇನ್ಕ್ಲೂಡ್ ಆಗೋದಿಲ್ಲ. ಸೊ ಒಂದು 10,000-12,000ದಲ್ಲೇ ಇರುತ್ತೆ. 10,000-12,000 ಇಲ್ಲಿ 20-25 ಲಕ್ಷ ನಾವು ಕೈಯಾರೆ ಕಟ್ಟೋದಿಲ್ಲಿ. ನೀವು ಲೈಫ್ ಲಾಂಗ್ ದುಡ್ದಿರೋದೆಲ್ಲ ಅಲ್ಲೇ ಹೊರಟೋಗ್ಬಿಡುತ್ತೆ ಹಾಸ್ಪಿಟಲ್ನಲ್ಲಿ. ಸೊ ಇವತ್ತಿನ ಹಾಸ್ಪಿಟಲ್ಸ್ ಹಂಗಿದೆ. ಇವತ್ತು ನೀವು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಏನೋ ಒಂದು CT ಸ್ಕ್ಯಾನ್, ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಒಂದು ಫೀವರ್ ಇದೆ ಇಲ್ಲ ಕಫ್ ಇದೆ, ಏನೋ ಒಂದಷ್ಟು ಸಿಂಪ್ಟಮ್ಸ್ ಇರುತ್ತೆ ಹೇಳ್ತೀರಾ ಅಂದರೆ ಅವ್ರಿಗೂ ಕೂಡ ಡೈರೆಕ್ಟಾಗಿ ಏನಾದರೂ ಡಯಾಗ್ನೋಸ್ ಮಾಡೋದಕ್ಕಾಗಲ್ಲ. CT ಸ್ಕ್ಯಾನ್ ಮಾಡೋಣ, ಬ್ಲಡ್ ಟೆಸ್ಟ್ ಮಾಡೋಣ, ಈ ಥರ ಏನೇನೋ ಒಂದಷ್ಟು ಟೆಸ್ಟ್ಗಳನ್ನ ಹೇಳ್ತಾರೆ. ಅದನ್ನು ಮಾಡಿಸ್ತೀವಿ ಅಂತ ಹೋದಾಗ ಒಂದು ಸಲ ನೀವು CT ಸ್ಕ್ಯಾನ್ ಏನೋ ಒಂದು ಮಾಡಿಸಿದ್ರಿ ಅಂದರೆ 15,000-20,000 ಅಲ್ಲೇ ಹೊರಟೋಗುತ್ತೆ. ಅದ್ರ ಬದಲು ನಾವೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ಕೊಂಡಿದ್ರೆ ನಾವೇನೋ ಫ್ಯೂಚರಲ್ಲಿ ನಮ್ಮ ಹಣೆ ಬರ ಕೆಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಾವಾಗಿರ್ಬೋದು, ಯಾವುದೇ ರೀತಿ ಬರೀನ ಮಾಡೋ ಹಂಗಿರಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಇಷ್ಟೇ ಹೇಳೋದು, ನೀವು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸನ್ನು ಪ್ರಯಾರಿಟಿನಲ್ಲಿ ತೊಗೊಳ್ಳಿ ಅಷ್ಟೇ. ನೆಗ್ಲೆಕ್ಟ್ನಂತೂ ಮಾಡೋಕ್ಕೆ ಹೋಗಬೇಡಿ. ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಲೈಫ್ ಇನ್ಶೂರೆನ್ಸ್ ನಿಮಗೆ ಬಿಟ್ಟಿದ್ದು, ಟರ್ಮ್ ಇನ್ಶೂರೆನ್ಸು ಇಲ್ಲ ಲೈಫ್ ಇನ್ಶೂರೆನ್ಸ್ ಅಂತ ಏನು ಹೇಳ್ತಾರೆ ಅದು ನಿಮಗೆ ಬಿಟ್ಟಿದ್ದು. ಹೇಗೆ ಮಾಡಿಸ್ಕೋಬೇಕಾ ಬೇಡವಾ, ನಾಮಿನೀಸ್ನ ಯಾರು ಕುಟ್ಕೋಬೇಕು ಅದನ್ನು ನೀವು ನೋಡ್ಕೊಳ್ಳಿ. ಬಟ್ ನೀವು ಬದುಕಿದಾಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು, ಹಾಸ್ಪಿಟಲ್ಗೆ ಹೋದಾಗ ಮಾನಸಿಕವಾಗಿ ನೀವು ಕೊರಗಬಾರ್ದು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದರೆ ಗಾಯ್ಸ್, ಒಂದು ಮೆಂಟಲಿ ನೀವು ಅಲ್ಲೇ ಸ್ಟ್ರಾಂಗ್ ಹೋಗ್ತೀರಾ. ಡಾಕ್ಟ್ರ್ ಹೇಳ್ತಾರಾ ನಿಮ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, 40 lakhs ಆಗುತ್ತೆ, ಇಟ್ಸ್ ಫೈನ್, ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ನಾನು ಮಾಡಿಸ್ಕೊತೀನಿ ಅಷ್ಟೇ. ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ನನಗೆ ಅದು ಅರ್ಥ ಆಗಿದೆ. ನನಗಾದಮೇಲೆ ನನ್ನ ಫ್ಯಾಮಿಲಿನ ನಾನು ಫಸ್ಟು ಸೆಕ್ಯೂರ್ ಮಾಡಿದೆ. ನನ್ನ ಹಸ್ಬೆಂಡ್ಗಿರ್ಬೋದು, ಅವ್ರಿಗೂ ಅಷ್ಟೇ ಆಲ್ಮೋಸ್ಟ್ 1 year ಆಯಿತು ಅವ್ರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ.
ಈ ವರ್ಷ ಇನ್ನೊಂದು 2-3 ಡೇಸಲ್ಲಿ ಅದನ್ನು ರಿನ್ಯೂವಲ್ ಮಾಡಿಸ್ಬೇಕು. ರಿನ್ಯೂವಲ್ ಮಾಡಿಸಾದ್ಮೇಲೆ ಅವ್ರಿಗೊಂದು ಹೆಲ್ತ್ ಟೆಸ್ಟನ್ನು ಕೂಡ ಫ್ರೀಯಾಗಿ ಆ ಒಂದು ಪ್ಯಾಕೇಜಲ್ಲಿ ಮಾಡಿಸ್ಕೊತಿದ್ದೀನಿ. ಸೊ ನಾನು ತೊಗೊಂಡಿರೋದು ಆ್ಯಕ್ಕೋದಲ್ಲಿ ಅವರಿಗೆ 12,000 ಅನ್ಲಿಮಿಟೆಡ್ ಪ್ಲಾಟಿನಮ್ ಅಂತ ಹೇಳಿ ಒಂದು ಯಾವುದು ಸ್ಕೀಮ್ ಅದು, ಅದರಲ್ಲಿ ತೊಗೊಂಡಿದ್ದೀನಿ. ಅನ್ಲಿಮಿಟೆಡ್ ಡೇ 1ಇಂದ ಕವರ್ ಆಗುತ್ತೆ, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವ್ರಿಗೆ. ಈಸ್ ಸೊ ಹೆಲ್ದಿ ಆಲ್ಸೋ, ಅದು ಹಾಗೇ ಇರಲಿ. ಸೊ ಯಾರೇ ಆಗಿರಲಿ, ಇವತ್ತು ಬೇರೆ ಯಾರೋ ಒಬ್ಬರು ಆಗಿದ್ದಾರೆ, ಮುಂದೆ ನನ್ನ ವೀಡಿಯೋಸ್ ನೋಡ್ತಾರಂತ ನಿಮ್ಮಲ್ಗಳಲ್ಲೇ ಯಾರೋ ಒಬ್ರು ಆಗಿರ್ಬೋದು. ಆ ಥರ ಆಗಬಾರ್ದು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಬಟ್ ಆ ಥರ ಒಂದು ಸಿಚುವೇಶನ್ ಬಂದಾಗ, ಇದೇ ಥರ ಅಂತ ಅಲ್ಲ, ಬ್ಲಡ್ ಕ್ಯಾನ್ಸರೇ ಅಂತಲೇ ಅಲ್ಲ, ಬೇರೆ ಯಾವುದೇ ಹೆಲ್ತ್ ಇಶ್ಯೂಸ್ ಬಂದಾಗ ನೀವು ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಅಂದರೆ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ಇದ್ದರೆ ನೀವು ಎಂಥ ಐಫೈ ಹಾಸ್ಪಿಟಲ್ಗಾದರೂ ಹೋಗಿ ಟ್ರೀಟ್ಮೆಂಟನ್ನು ತೊಗೋಬೋದು. ಯಾವುದೇ ರೀತಿ ಮಿಡಲ್ ಕ್ಲಾಸು ಹೈ ಲೆವೆಲ್ ಆ ಥರ ಏನೂ ಇರೋದಿಲ್ಲ, ಪೀಸ್ಫುಲ್ಲಾಗಿ ಟ್ರೀಟ್ಮೆಂಟ್ ತೊಗೋಬೋದು. ಸೊ ಮೈ ಫೈನಲ್ ಸಜೆಷನ್ ಇಸ್ ಟೇಕ್ ಹೆಲ್ತ್ ಇನ್ಶೂರೆನ್ಸ್. ನೀವು ಹೆಲ್ದಿಯಾಗಿರಿ, ಯಾವಾಗಲೂ ಹೈಡ್ರೇಟ್ ಆಗಿರಿ, ಅಷ್ಟೇ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಹಾಗೆ ಆಕೆ ಇವತ್ತು ಫಸ್ಟ್ ಕೀಮೋನ ತಗೊಳ್ತಿದ್ದಾರೆ. ಆಕೆಗೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡಿದಾಗೆ ಅನ್ನಿಸ್ತು ಆಕೆ ತುಂಬ ಸ್ಟ್ರಾಂಗ್ ಲೇಡಿ. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಭಯ ಇರುತ್ತೆ. ಅವ್ರನ್ನ ಹೇಳಿದ್ನಲ್ಲ ನಾನು, ಅವರಲ್ಲಿ ನನ್ನ ನೋಡ್ದಂಗೆ ಅನಿಸ್ತು ನನಗೆ. ಆಕೆ ಮುಖನೂ ಕೂಡ ನಾನು ಸರಿಯಾಗಿ ನೋಡಿಲ್ಲ, ಬಟ್ ಆದರೆ ಆಕೆ ಮಾತಾಡ್ತಾ ಇದ್ರೆ ಆಕೆ ಮಾತು, ನನ್ನ ಒಂದು ಆಲೋಚನೆಗಳು ಎಲ್ಲನೂ ಕೂಡ ಸೇಮ್ ಅಂತ ಅನಿಸ್ತು. ಶೀ ಈಸ್ ವೆರಿ ಸ್ಟ್ರಾಂಗ್, ಶಿ ವಿಲ್ ಬಿ ರಿಕವರ್ಡ್. ನಾವು ಕೂಡ ಪ್ರೇ ಮಾಡೋಣ, ನೀವು ಕೂಡ ಪ್ರೇ ಮಾಡಿ ಆಕೆ ಬೇಗ ಕ್ಯೂರ್ ಆಗಲಿ. ಮುಂದೆ ಆಕೆ ಜೊತೆ ಏನಾದರೂ ಮಾತಾಡಿದಾಗ ಹೇಗಿದೆ, ಇಲ್ಲ ಅವ್ರ ಕೈಲೇ ಒಂದು ವಿಡಿಯೋ ಮಾಡಿಸುವಂಥ ಒಂದು ಕೆಲಸನೂ ಕೂಡ ಮಾಡೋಣ. ಆಕೆ ಸ್ವಲ್ಪ 1-2 ಕೀಮೋ ತೊಗೊಂಡು ಸ್ಟೇಬಲ್ ಆಗಲಿ, ಅವ್ರ ಅನುಭವ ಏನಿರುತ್ತೆ ಅಂತ ಅವರೇ ಹೇಳ್ಕೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಧನ್ಯವಾದಗಳು.